ಭದ್ರಾವತಿ ಶಾಸಕರ ಪುತ್ರನ ಕೊಲೆಗೆ ಸ್ಕೆಚ್ ವಿಚಾರ ಶಿವಮೊಗ್ಗದಲ್ಲಿ ದೊಡ್ಡ ಮಟ್ಟದ ಸದ್ದನ್ನು ಮಾಡ್ತಾ ಇದೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಈ ರೀತಿಯ ಒಂದು ಸಂಚನ್ನು ರೂಪಿಸಿರುವಂತಹ ವಿಚಾರ. ಶಾಸಕ ಬಿಕೆ ಸಂಗಮೇಶ್ ಪುತ್ರ ಬಸವೇಶ ಹತ್ಯೆಗೆ ಸ್ಕೆಚ್ ಅನ್ನು ಹಾಕಿದ್ರ. ಜೈಲಿನಿಂದಲೇ ಹತ್ಯೆಗೆ ಸಂಚನ್ನು ರೂಪಿಸಿದ ಆರೋಪಿ ಡಿಚ್ಚಿ ಮುಬಾರಕ್ ಭದ್ರಾವತಿಯ ಗಾಂಧಿ ಸರ್ಕಲ್ನಲ್ಲಿ ಬಸವೇಶನ ಕೊಲೆಗೆ ಸಂಚನ್ನು ರೂಪಿಸಿದ್ರು. ಆರೋಪಿ ಮುಬಾರಕ್ ಸೇರಿದಂತೆ 4 ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ಶಾಸಕರ ಪುತ್ರ ಬಸವೇಶ್ವರಿಗೆ ಈಗ ಭದ್ರತೆಯನ್ನು ಕೂಡ ಪೊಲೀಸರು ಹೆಚ್ಚಿಸಿರುವಂತಹದ್ದು. ಯಾಕಾಗಿ ಈ ರೀತಿ ಸ್ಕೆಚ್ ಹಾಕಿದ್ರು, ಏನು ಕಾರಣ, ಪೊಲೀಸರ ಇನ್ವೆಸ್ಟಿಗೇಷನ್ ಮೂಲಕ ಗೊತ್ತಾಗಬೇಕಾಗುತ್ತೆ. ಡಿಚ್ಚಿ ಮುಬಾರಕ್ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಸುಪಾರಿ ಕೊಟ್ಟವನು ಈತ ಜೈಲಿನಲ್ಲಿಯೇ ಇದ್ದಾನೆ. ಹೊರಗಿರುವಂತಹ ಹುಡುಗರಿಗೆ ಸುಪಾರಿ ಕೊಟ್ಟಿದ್ದಾನೆ, MLA ಪುತ್ರನನ್ನ ಹತ್ಯೆ ಮಾಡಿ ಅಂತ ಹೇಳಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಿವಮೊಗ್ಗ ಪ್ರತಿನಿಧಿ ಶಶಿಧರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಶಿಧರ್, ಸಂಗಮೇಶ್ ಅವರ ಪುತ್ರನ ಹತ್ಯೆಗೆ ಸ್ಕೆಚ್ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ, ಪೊಲೀಸರ ಇನ್ವೆಸ್ಟಿಗೇಷನ್ ಎಲ್ಲಿಗೆ ಬಂದು ನಿಂತಿದೆ ಅಂತ? ಖಂಡಿತವಾಗಿಯೂ ಪ್ರೇಮ್, ಏನು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ಶಾಸಕರಾದ ಬಿಕೆ ಸಂಗಮೇಶ್ ಅವರ ಪುತ್ರ ಬಸವೇಶ್ವರ ಹತ್ಯೆಗೆ ಸ್ಕೆಚ್ ಅನ್ನ ರೂಪಿಸಲಾಗಿದೆ ಅನ್ನೋ ಒಂದು ಮಾಹಿತಿ ಬಹಿರಂಗ ಆಗಿದೆ. ಅಂದ್ರೆ ಏನು ಡಿಚ್ಚಿ ಮುಬಾರಕ್ ಅಂತೇಳಿ ಈಗಾಗಲೇ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಜೈಲಿನಲ್ಲಿ ಶಿಕ್ಷೆಗೊಳಗಾಗಿದ್ದಾನೆ. ಆತ ಇನ್ನೊಬ್ಬ ಭದ್ರಾವತಿಯ ಮುಬಾರಕ್ ಎಂಬುವವನಿಗೆ ಕೊಲೆಗೆ ಸುಪಾರಿ ಕೊಟ್ಟಿದ್ದ. ಅಂದ್ರೆ ಬಸವೇಶ ಮತ್ತೆ ಡಿಚ್ಚಿ ಮುಬಾರಕ್ ಕೂಡ ಯಾವುದೋ ಒಂದು ವ್ಯವಹಾರದಲ್ಲಿ ತೊಡ್ಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅವರಿಬ್ಬರ ನಡುವೆ ಮನಸ್ತಾಪ ಆಗಿತ್ತು. ಹೀಗಾಗಿ ಬಸವೇಶ ಕೂಡ ಕಳೆದ 2 ವರ್ಷದ ಹಿಂದೆ ಒಂದು ಪ್ರಕರಣದಲ್ಲಿ ಜೈಲು ಶಿಕ್ಷೆ ಅನುಭವಿಸಿದ್ರು. ಹೀಗಾಗಿ ಅಲ್ಲಿ ಡಿಚ್ಚಿ ಮುಬಾರಕ್ ಬಸವೇಶ ಇಬ್ಬರ ನಡುವೆ ವಿಶ್ವಾಸ ಬೆಳೆದಿರುತ್ತೆ. ಹೀಗಾಗಿ ಆ ಇಬ್ರು ಒಂದು ಬಿಸ್ನೆಸ್ ಅಲ್ಲಿ ತೊಡಗಿರ್ತಾರೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಬಿಸ್ನೆಸ್ ಮನಸ್ತಾಪದಿಂದಾಗಿ ಡಿಚ್ಚಿ ಮುಬಾರಕ್ ಬಸವೇಶ್ವರ ಹತ್ಯೆಗೆ ಸಂಚು ರೂಪಿಸಿದ್ದ. ಬಾರ್ ಒಂದರಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಸ್ಕೆಚ್ ರೆಡಿ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. ಇದೀಗ ಆ ಕೊಲೆ ಸ್ಕೆಚ್ ಬಹಿರಂಗ ಆದ ಹಿನ್ನೆಲೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಭದ್ರಾವತಿ ಹಳೆನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜೊತೆಗೆ ಬಸವೇಶ್ವರನಿಗೆ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಶಿಧರ್.